will. I could use some motivation, but I know how I feel. Faster than you like, it's over and that's the end. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ Vivo27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಏನಂದರೆ ಎ ಡೇ ಇನ್ ಮೈ ಲೈಫ್. ಫ್ರೈಡೇ ನಮ್ಮ ದಿನ ಹೇಗಿರುತ್ತೆ ಅಂತಂದ್ಬಿಟ್ಟು ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ನಿತ್ವಿ ಹತ್ರ ಆಟ ಆಡ್ತೀನಿ. ನಮ್ಮ ನಿತ್ವಿ ನೋಡಿ ಸೈಕಲ್ ತೊಗೊಬಂದು ಡ್ಯಾಶ್ ಕೊಡ್ಲಿಕ್ಕೆ ಇದು ಮಾಡ್ತಿದ್ದಾರೆ. ಸೈಕಲ್ ಓಡಿಸೋದ್ರಲ್ಲಿ ನಮ್ಮ ನಿತ್ವಿ ಪ್ರೋ ಆಗಿಬಿಟ್ಟಿದ್ದಾರೆ. ಎಷ್ಟು ಜೋರಾಗಿ ಓಡಿಸ್ತಾರೋ. ಆ್ಯಂಡ್ ಹಾಗೆ ಇವತ್ತು ಕ್ಲೈಮೇಟು ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ಆ್ಯಂಡ್ ನನ್ನ ಡೇ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಯಾವಾಗೂ ಮೋಟ್ರ್ ಹಾಕೋದ್ರಿಂದ ಫಸ್ಟ್ ಟ್ಯಾಂಕ್ಗೆ ನೀರು ಹಾಕ್ಕೊಬಿಡ್ತೀನಿ. ದಿನಕ್ಕೊಂದು ಸರಿ ಹಾಕ್ಕೋತೀನಿ. ಪ್ರತಿದಿನ ಬೆಳಗ್ಗೆ ಒಂದು ಸರಿ ಟ್ಯಾಂಕ್ಗೆ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನಮಗೆ. ಇನ್ನು ಟ್ಯಾಂಕ್ಗೆ ನೀರು ಹಾಕ್ಕೊಬಿಟ್ಟು ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಬಟ್ಟೆನೆಲ್ಲ ಒಂದು ಸರಿ ನೋಡಿಕೊಂಡು ಮತ್ತೆ ತೊಗೊಂಡ್ಬಂದು ವಾಷಿಂಗ್ ಮಿಷಿನ್ಗೆ ಹಾಕ್ಕೋತಾ ಇದ್ದೀನಿ. ನಾನು ದಿನಾಗಲೂ ವಾಷಿಂಗ್ ಮಿಷಿನ್ಗೆ ಬಟ್ಟೆ ದಿನಕ್ಕೊಂದು ಸಾರಿ ಹಾಕ್ಕೋತೀನಿ. ಬಿಕಾಸ್ ಎಲ್ಲ ಮನೇಲಿ ಸ್ನಾನ ಮಾಡ್ತಾರಲ್ವ ದಿನಾಗಲೂ. ಆ್ಯಂಡ್ ಇನ್ನೊಂದು ಏನು ಅಂದರೆ ನಿತ್ವಿ ಇದ್ದಾರಲ್ವ, ಇನ್ನು ಅವ್ರಿಗೂ ಎಲ್ಲ ಇರುತ್ತೆ ಅಂತಂದ್ಬಿಟ್ಟು ದಿನಾಗಲೇ ಒಂದು ಸರಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೋತೀನಿ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿ ಬೆಡ್ ಮೇಲೆ ಬಟ್ಟೆ ಎಲ್ಲ ಕ್ಲೀನಾಗಿ ಮಡ್ಚಿಡೋಣ ಅಂತ ಹೇಳಿಬಿಟ್ಟು ಬೆಡ್ಶೀಟ್ ಎಲ್ಲ ಮಡ್ಚಿಟ್ಕೋತಾ ಇದ್ದೀನಿ. ನಿತ್ವಿ ನಾವು ಒಂದು ಕಡೆ ಆಟ ಆಡ್ಸ್ಕೊತ ಇನ್ನೊಂದು ಕಡೆ ನಾನು ಕೆಲಸನ ಮಾಡ್ಕೋತಾ ಇರ್ತೀನಿ. ನಮ್ಮ ನಿತ್ವಿ ನೋಡಿ ಬೆಳಗ್ಗೆ ಎಷ್ಟೊಂದು ಆ್ಯಕ್ಟಿವಾಗಿ ಆಟ ಆಡ್ತಿದ್ದಾರೋ. ಆ್ಯಂಡ್ ಬೆಡ್ಡೆಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಇನ್ನು ಹಾಲಲ್ಲಿಗೆ ಬಂದು ಇನ್ನು ಹಾಲಲ್ಲಿ ಇಲ್ಲಿನೂ ಕ್ಲೀನಾಗಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮತ್ತು ಸೋಫಾನ ಒಂದು ಸರಿ ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಈ ಥರ ಉದುರಿಸ್ಕೊಬಿಡ್ತೀನಿ. ಏನೂ ಇರಲ್ಲ, ಬಟ್ ಒಂದು ಸರಿ ಸುಮ್ಮನೆ ಹಂಗೆ ಉದುರಿಸ್ಕೊಬಿಟ್ಟು ಆಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ನಿತ್ವಿ ನೋಡಿ ಚಿಕ್ಕ ಸೈಕಲಲ್ಲಿ ಆಟ ಆಡ್ತಿದ್ದಾರೆ. ಇದು ನಿತ್ವಿಗೆ ಅಮ್ಮ ಅವ್ರ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ಯೂಸೇ ಮಾಡ್ತಾ ಇರಲಿಲ್ಲ, ಬಟ್ ಈ ನಡುವೆ ಸ್ವಲ್ಪ ಯೂಸ್ ಮಾಡ್ತಿದ್ದಾರೆ. ಸ್ವಲ್ಪ ಚಿಕ್ಕದಾಗಿದ್ರಲ್ವ, ಹಾಗಾಗಿ ಯೂಸ್ ಮಾಡ್ತಾ ಇರಲಿಲ್ಲ. ಯಾಕೆ ಸ್ವಲ್ಪ ದೊಡ್ಡವರು ಆಗ್ತಿದ್ದಾರಲ್ವ, ಸೊ ಅವರೇ ಕುತ್ಕೊಂಡು ಹಂಗೆ ಸ್ವಲ್ಪ ಓಡಿಸ್ತಾರೆ. ಇನ್ನು ಮನೆ ಒಳಗೆ ಬಂದು ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗುಡಿಸ್ಕೊತಾ ಇದ್ದೀನಿ. ನಾನು ಗುರುವಾರನೇ ಎಲ್ಲ ಮನೆ ಒರೆಸ್ಕೊಳ್ಳೋದು ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟಿದ್ದೆ. ಸೊ ಬರೀ ಕಸ ಗುಡಿಸ್ಕೊಂಡು ಇನ್ನು ಅಡುಗೆ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋದೆ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡೆ. ಇನ್ನು ಅತ್ತೆ ಆಲ್ರೆಡಿ ರಂಗೋಲಿ ಬಿಡಿಸಿ ಹೋಗಿದ್ದರು. ತುಳಸಿ ಗಿಡ ಹತ್ರನೂ ರಂಗೋಲಿ ಬಿಡಿಸ್ಕೊಬಿಟ್ಟಿದ್ರು. ನಿತ್ವಿ ಇರ್ತಾರಲ್ವ, ಹಾಗಾಗಿ ಬೆಳಗ್ಗೆನೇ ಮಾಡ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು ಅತ್ತೆ ಅವ್ರಿಗೆ ಆಗೋಷ್ಟು ಕೆಲಸ ತೋಟ ಹತ್ರಕ್ಕೆ ಹೋಗೋಕ್ಕೆ ಮುಂಚೆ ನಮ್ಗೆ ಹೆಲ್ಪ್ ಮಾಡಿಬಿಟ್ಟು ಹೋಗ್ತಾರೆ. ಇನ್ನು ಅದೆಲ್ಲ ಆದಮೇಲೆ ಆಚೆನೂ ಇನ್ನು ಕ್ಲೀನಾಗಿ ಬಟ್ಟೆ ಎಲ್ಲ ಹಾಕಿಬಿಟ್ಟು ಇನ್ನು ಒಳಗಡೆ ಬಂದು ಪಾತ್ರೆ ಜೋಡಿಸ್ಕೊತಾ ಇದ್ದೀನಿ. ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಎತ್ತಿಟ್ಕೊಂಡಿರ್ತೀವಲ್ವ, ಸೊ ಅದನ್ನೆಲ್ಲ ಬೆಳಗ್ಗೆ ಜೋಡಿಸ್ಕೊಬಿಡ್ತೀನಿ. ಇನ್ನು ಇದೆಲ್ಲ ಜೋಡಿಸ್ಕೊಂಡು ಇನ್ನು ನೀರು ಬರ್ತಾಯಿತ್ತು. ಗಿಡಗಳಿಗೆ ದಿನ ನೀರು ಇಟ್ಕೋತೀವಲ್ಲ, ನಾನೇನು ದಿನ ಹಿಡಿಯಲ್ಲ. ಸ್ವಲ್ಪ ಅದೇನೋ ಗಿಡಗಳಿಗೆ ನೀರು ಹಿಡಿಯೋದು ಅಷ್ಟೊಂದು ಅಭ್ಯಾಸ ಇಲ್ಲ ನನಗೆ. ನಮ್ಮ ಮನೆಯಲ್ಲಿ ಯಾವಾಗ ರೆಗ್ಯುಲರಾಗಿ ಇಡ್ತಾರೆ. ಸೊ ಇವತ್ತು ಡ್ರ್ಯಾಗನ್ ಫ್ರೂಟಿಗೆ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀವಿ. ಇನ್ನೇನು ಹಣ್ಣು ಬರ್ತಿದಲ್ವ, ಹಾಗಾಗಿ ಇನ್ನೂ ಸ್ವಲ್ಪ ಇಟ್ಟಿದೆ, ಮಿಕ್ಕಿರೋವು ಚೆನ್ನಾಗಿ ಬರುತ್ತೆ ಅಂತ. ಇವತ್ತು ನಾವು ಬಂದ್ಬಿಟ್ಟು ಮುದ್ದೆ ಆ್ಯಂಡ್ ಹಾಗೆ ಹೀರೆಕಾಯಿ ಪಪ್ಪು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಕುಕ್ಕರ್ಗೆ ಪಪ್ಪು ಕ್ಲೀನಾಗಿ ವಾಶ್ ಮಾಡ್ಕೊಬಂದು ಇಟ್ಕೊಂಡು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಹುಣಸೆಕಾಯಿ, ಹೀರೆಕಾಯಿ ಆ್ಯಂಡ್ ಹಾಗೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀಲಕರ್ರೆ ಮೆಂತ್ಯ ಪುಡಿ ಇರುತ್ತಲ್ವ, ಅದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಾಗೆ ನಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೋಬೇಕಾಗತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಪಪ್ಪು. ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಕ್ಕಿಂತನೂ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 5 ವಿಷಲ್ಸ್ ಬರೋವರೆಗೂ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪಪ್ಪು ಇರಬೇಕಲ್ಲ, ಸೊ ಬೇಳೆ ಎಲ್ಲ ಕ್ಲೀನಾಗಿ ಬೆಂದ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಿ. ಇಲ್ಲೇನಂದರೆ ನೀರು ಇಟ್ಟಿದ್ದೀವಲ್ಲ, ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಬಜ್ಜಿದೆ ಅಲ್ವಾ, ಅವನ್ನು ದೊಡ್ಡ ದೊಡ್ಡದಾಗಿ ಹಾಕಬೇಕು ಅಂದರೆ ನಾನು ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಕೋಬೇಕು ಅಂತ ಗೊಬ್ಬರ ಹಾಕ್ಕೋತಾ ಇದ್ದೀನಿ. ಅಷ್ಟರಲ್ಲಿ ವಿಷಿಲು ಬಂದಾಯಿತು. ಇನ್ನು ಒಳಗಡೆ ಬಂದು ವಿಷಿಲ್ ತೆಗೆದು ನೋಡಿ ಇನ್ನು ನಾವು ಈ ಥರ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇನ್ನೂ ಒಂದು 2 ವಿಷಿಲ್ ಇಟ್ಟಿದ್ರು ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ರೆಗ್ಯುಲರಾಗಿ ನಾನು ಒಂದು 5 ವಿಷಿಲ್ ಇಟ್ಕೋತೀನಿ, ಸರಿ ಹೋಗುತ್ತೆ. ನೀವು ಇಟ್ಟಾಗ ಇನ್ನೂ ಒಂದು 2 ವಿಷಿಲ್ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಕ್ಲೀನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಇನ್ನು ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾವು ಮತ್ತೆ ಒಗ್ಗರಣೆ ಹಾಕ್ಕೋಬೋದು. ಸೊ ಈ ಥರ ಮ್ಯಾಶ್ ಮಾಡಿಕೊಂಡು ಇನ್ನೊಂದು ಸಲ ಕ್ಲೀನಾಗಿ ಕಲಿಸ್ಕೊಂಡು ನೀವು ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿಮೆಣ್ಸಿನ್ಕಾಯಿಗಿಂತನೂ.
ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನು ನಾನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಹಾಕ್ಕೊಂಡ್ಬಿಟ್ಟಾದ್ಮೇಲೆ ನಮ್ಗೆ ಸ್ವಲ್ಪ ಸಾಸಿವೆ ಚಿಟಪಟ ಅನ್ನತ್ತಲ್ವ, ಅದು ಆದಮೇಲೆ ನಾವು ಈರುಳ್ಳಿ ಮತ್ತು ಹಾಗೆ ಕರಿಬೇವು ಸ್ವಲ್ಪ ಇನ್ನೊಂದು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ ಅಲ್ವಾ. ಹಾಗಾಗಿ ನನ್ನ ಹತ್ರ ಕರಿಬೇವು ಇರಲಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಆ್ಯಂಡ್ ಹಾಗೆ ಏನೋ ಪಪ್ಪು ಆಲ್ರೆಡಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಕಲಸಿ ನಮಗೇನಾದರೂ ಉಪ್ಪೇನಾದರೂ ಕಮ್ಮಿ ಇದ್ದರೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಸಲ ಟೇಸ್ಟ್ ನೋಡಿಕೊಂಡು ಆಮೇಲೆ ನಿಮ್ಗೇನಾದರೂ ಉಪ್ಪೇನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಹಾಗೆ ಕುಕ್ಕರಲ್ಲಿ ಸ್ವಲ್ಪ ಇತ್ತಲ್ಲ, ಅದನ್ನು ನೀರು ಹಾಕ್ಕೊಂಡು ತೊಳ್ಕೊಂಡು ಮತ್ತೆ ಇದರಲ್ಲೇ ಹಾಕ್ಕೋತಾ ಇದ್ದೀನಿ. ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ರೆಡಿ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ನಾನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡೆ. ಆ್ಯಂಡ್ ಈ ಥರ ಚೆನ್ನಾಗಿ ಕುದಿಬೇಕು. ನಾವೇನು ಆಲ್ರೆಡಿ ಕುಕ್ಕರಲ್ಲಿ ತೆಗೆದಿಟ್ಟಿದ್ದು ಮತ್ತು ನೀರೇನು ಆ್ಯಡ್ ಮಾಡಿಲ್ವಲ್ಲ, ಪರವಾಗಿಲ್ಲ. ಬಟ್ ಆದ್ರೂ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನು ಸಾಲ್ಟ್ ಕಮ್ಮಿ ಇತ್ತು, ಹಾಗಾಗಿ ಹಾಕ್ಕೊಂಡು ಒಂದು ಸಲ ಕಲಸಿ ಕುದಿಲಿಕ್ಕೆ ಬಿಟ್ಟೆ. ಮತ್ತು ಮುದ್ದೆನೂ ರೆಡಿ ಆಗಿತ್ತು. ಇನ್ನು ಅಡುಗೆ ಎಲ್ಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ವಲ್ಲ, ಅದನ್ನು ತೊಗೊಂಬಂದು ಆಚೆ ಹಾರಾಕ್ತಾ ಇದ್ದೀನಿ. ಏನಂದರೆ ಫಸ್ಟ್ ನನಗೆ ಪಪ್ಪು ಅಂದರೆ ಇಷ್ಟನೇ ಇರಲಿಲ್ಲ. ಟೊಮೆಟೊ ಹೀರೆಕಾಯಿ ಪಪ್ಪು ಅವೆಲ್ಲ ಮಾಡ್ತಾರಲ್ಲ, ನಂಗೆ ಇಷ್ಟನೇ ಇರಲಿಲ್ಲ. ಬಟ್ ಏನು ಅಂದರೆ ನಾನು ಸ್ಕೂಲಿಂಗೆಲ್ಲ ನಾನು ಆಂಧ್ರದಲ್ಲಿ ಓದಿರೋದು. ಸೊ ಅಲ್ಲಿ ನಾ ಹಾಸ್ಟೆಲಲ್ಲಿ ಇದ್ನಲ್ಲ, ಹಾಗಾಗಿ ಕಂಪ್ಲೀಟಾಗಿ ಯಾವಾಗೂ ಆಲ್ಮೋಸ್ಟ್ ಅಲ್ಲಿ ವೀಕ್ಗೆ ಒಂದು 3-4 ಟೈಮ್ಸ್ ಪಪ್ಪು ಮಾಡೋರು. ಆಂಧ್ರದವ್ರು ತುಂಬ ಮಾಡ್ತಾರಲ್ವ, ಹಾಗಾಗಿ ನನಗೇನು ಇಳಿತಾನೇ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಮತ್ತು ಬರ್ತಾ ಬರ್ತಾ ಫುಲ್ ಫೇವ್ರೆಟ್ ಆಗಿಬಿಡ್ತು ನನಗೆ ಪಪ್ಪು. ಫುಲ್ ಇಷ್ಟ, ಇವಾಗೂ ಇಷ್ಟ. ನನಗೆ ವೀಕ್ಲಿ 3-4 ಟೈಮ್ಸ್ ಇಟ್ಟಿದ್ರು ಬೇಜಾರು ಇಲ್ದಿರ ತಿಂದ್ಬಿಡ್ತೀನಿ. ನಾವಿರೋದು ಬಂದುಬಿಟ್ಟು ರಾಯಲ್ಪಾಡ್ ಹತ್ರ ಆನೇಪಲ್ಲಿಯಲ್ಲಿ ಬಾರ್ಡರ್ ಅಲ್ವಾ, ಹಾಗಾಗಿ ನನ್ನ ಸ್ಕೂಲಿಂಗೆಲ್ಲ ಅಲ್ಲೇ ಆಯಿತು. 6th ಇಲ್ಲೇ ಇದ್ದೆ. ಬಟ್ 7th to 10th ಬಂದುಬಿಟ್ಟು ಮದನಪಲ್ಲಿ ಹತ್ರ ಗ್ರೀನ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಅಲ್ವಾ, ಸೊ ಅಲ್ಲಿ ನನ್ನ ಸ್ಕೂಲಿಂಗೆಲ್ಲ ಆಗಿದ್ದು. ಹಾಗಾಗಿ ಸ್ವಲ್ಪ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಪಪ್ಪು ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಬಂದುಬಿಡ್ತು. ಸೊ ಹೀರೆಕಾಯಿ ಪಪ್ಪು ಇಲ್ಲಾಂದರೆ ಟೊಮೆಟೊ ಪಪ್ಪು ಏನು ಮಾಡಿದ್ರೂ ಸೊ ನಂಗೆ ತುಂಬ ಇಷ್ಟದಿಂದ ತಿಂತೀನಿ. ಬಟ್ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ವಲ್ಲ. ಬಟ್ ಆಂಧ್ರ ಕಡೆ ಪಪ್ಪು ತುಂಬ ಮಾಡ್ತಾರೆ ರೆಗ್ಯುಲರಾಗಿ. ಅವ್ರಿಗೇನಂದರೆ ಪಪ್ಪು ಮಾಡಿದ್ರೆ ಅದೊಂಥರ ಸ್ಪೆಷಲ್ ಥರ. ಸೊ ನಾನು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ನಿತ್ವಿಗೂ ಸ್ನಾನ ಮಾಡಿಸ್ಕೊಂಡು ಬಂದು, ಇನ್ನು ಇವತ್ತು ಫ್ರೈಡೇ ಅಲ್ವಾ, ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಇಲ್ಲಿ ಮಲ್ಲಿಗೆ ಹೂವು ಇತ್ತಲ್ವ, ನಿನ್ನೆನೇ ಕಿತ್ತು ಮಾಲೆ ಕಟ್ಟಿ ಎತ್ತಿಟ್ಕೊಂಡಿದ್ದೆ. ಇವತ್ತು ಪೂಜೆಗೆ ಉಪಯೋಗಿಸೋಣ ಅಂತಂದ್ಬಿಟ್ಟು. ಸೊ ನಮಗೆ ಈ ಹೂವು ಬರೋದ್ರಿಂದ ತುಂಬ ಹೆಲ್ಪ್ ಆಗ್ತಿದೆ. ಬಟ್ ಕೀಳಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಿತ್ವಿನ ಹಿಡ್ಕೊಂಡು. ಬಟ್ ಆದ್ರೂ ಈ ಥರ ದೇವ್ರಿಗೆ ಇಡ್ತಾ ಇದ್ದರೆ ತುಂಬ ಖುಷಿಯಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತಲ್ವ ಇಟ್ಟಿದ್ರೆ ಅಂತಂದ್ಬಿಟ್ಟು. ಇನ್ನೇನಂದರೆ ಅತ್ತೆನೇ ಇವತ್ತು ಹೂವನೂ ಕಿತ್ಕೊಬಂದು ಇಟ್ಟು ಹೋಗಿದ್ರು. ಇನ್ನು ಮತ್ತೆ ನಾವು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿತ್ವಿನ ಇಟ್ಕೊಂಡು ಅಂತ ಹೇಳಿಬಿಟ್ಟು ಅವರೇ ಹೂವು ಕಿತ್ಕೊಬಂದು ದೇವ್ರ ಮನೇಲಿ ಇಟ್ಟು ಹೋಗಿದ್ರು. ಇನ್ನು ನಾನು ಹೂವು ಎಲ್ಲ ಇಟ್ಕೋತಾ ಇದ್ದೀನಿ. ಏನೋ ಫ್ರೈಡೇ ಈ ಥರ ಪೂಜೆ ಮಾಡ್ಕೋತಾ ಇದ್ರೆ ಒಂದು ಸ್ವಲ್ಪ ಪ್ಲೆಸೆಂಟ್ ಫೀಲ್ ಬರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಫ್ರೈಡೇ ಅಂದ್ರೇ ಏನೋ ಒಂಥರ ಸ್ಪೆಷಲ್ ಅಲ್ವಾ. ಸೊ ನಮ್ಮ ಮನೆಯಲ್ಲಿ ಎಲ್ಲ ಅಮ್ಮ ಮನೆಯಲ್ಲಿ ಎಲ್ಲ ಒಂಥರ ಫ್ರೈಡೇ ಅಂದ್ರೇ ಒಂದು ಸ್ವಲ್ಪ ಸ್ಪೆಷಲ್ಲು. ಇಲ್ಲೂ ಹಾಗೆ ಒಂಥರ ಸ್ಪೆಷಲ್, ಆ ದಿನಾನೇ ಏನೋ ಒಂಥರ ಸ್ಪೆಷಲ್ ಅನ್ನೋ ಥರ ಇರುತ್ತೆ. ಸೊ ಈ ಥರ ಪೂಜೆ ಮಾಡಿಕೊಂಡು ತಲೆ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡ್ರೆ ಇನ್ನೂ ತುಂಬ ಒಂಥರ ಖುಷಿಯಾಗಿರುತ್ತೆ. ಸೊ ನಾನು ಇನ್ನೇನೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೂವು ಎಲ್ಲ ಇಟ್ಕೋತಾ ಇದ್ದೀನಿ. ಸೊ ಹೂವು ಸ್ವಲ್ಪ ಜಾಸ್ತಿನೇ ಇದೆ ಇವತ್ತೂ. ಸೊ ದೇವ್ರ ಮನೆ ಎಲ್ಲ ಈ ಥರ ಹೂವು ಇಟ್ಕೊಂಡ್ರೆ ನೋಡಲಿಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣುತ್ತೋ. ನೀವು ನನ್ನ ಮುಂಚೆ ವೀಡಿಯೋಸಲ್ಲೂ ನೋಡಿರ್ಬೋದು. ಸೊ ತುಂಬ ಪ್ಲೆಸೆಂಟಾಗಿ ತುಂಬ ಕ್ಯೂಟಾಗಿ ಕಾಣುತ್ತೆ. ನಮ್ಮ ಮನೇಲಿ ಏನು ಅಂದರೆ ಈ ಥರ ಹೂವು ಕಂಪ್ಲೀಟಾಗಿ ದೇವ್ರ ಮನೆಯೆಲ್ಲ ತುಂಬಿಸ್ಕೊಬಿಡ್ತಾರೆ, ಅಷ್ಟೊಂದು ಹೂವು ಇಡ್ತಾರೆ. ನಮ್ಮ ಅತ್ತೆನೂ ಹಾಗೆ ಇಡ್ತಾರೆ. ಸೊ ಅವ್ರಿಗೆ ಹಾಗೆ ಇಷ್ಟ ಅಂತ ಅಂದ್ಬಿಟ್ಟು ನಾನು ಹಾಗೆ ಇಟ್ಕೋತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ, ತುಂಬ ಒಂಥರ ಕಲರ್ಫುಲ್ ಆಗಿದೆ ಅಲ್ವಾ. ಇನ್ನು ನಾನು ನಿನ್ನೆ ಆಲ್ರೆಡಿ ದೇವ್ರ ಸಾಮಾನು ತೊಳೆದು ಇಟ್ಕೊಂಡಿದ್ದೆ ರಾತ್ರಿನೇ. ಸೊ ಇವತ್ತು ಅದಕ್ಕೆ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ. ಗಂಧ ಬರುತ್ತಲ್ವ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನು ಇದಕ್ಕೆ ಇಟ್ಕೊಂಡು ಬಿಡ್ತಾ ಇದ್ದೀನಿ. ಸೊ ನಾನು ಕಳಶ ಏನು ಯೂಸ್ ಮಾಡ್ತಾಯಿಲ್ಲ. ಏನಕ್ಕೆ ಯೂಸ್ ಮಾಡ್ತಾಯಿಲ್ಲ ಅಂದರೆ 2 months ಬ್ಯಾಕ್ ನಮ್ಮ ಮನೆಯಲ್ಲಿ ಅಜ್ಜಿ ತಿರ್ಕೊಬಿಟ್ಟಿದ್ದಾರೆ. ಹಾಗಾಗಿ ನಾವು 45 days ಆದಮೇಲೆ ಕಳಶ ಇಟ್ಕೋಬೋದು ಅಂತಂದರು. ಹಾಗಾಗಿ ಕಳಶ ಇಟ್ಟಿದ್ವಿ ಲಾಸ್ಟ್ ಟೈಮ್ ಅಲ್ವಾ. ಬಟ್ ಇಟ್ಟಾದ್ಮೇಲೆ ಏನಾಯಿತು ಅಂದರೆ ಕಳಶ ಇಟ್ಟಿದ್ದಾಗಿಂದ ನಿತ್ವಿ ಯಾಕೋ ತುಂಬ ಅಳ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ತುಂಬ ಅಳೋದು, ರಾತ್ರಿಯೆಲ್ಲ ಇದ್ದ ಒಂಥರ ಭಯ ಪಟ್ಕೊಂಡಿದ್ದೊಳೋದು, ಆ ಥರ ಎಲ್ಲ ಮಾಡ್ತಿದ್ರು. ಸೊ ಇನ್ನೇನು ತೀರ್ಕೊಂಡೆಲ್ಲ ಸ್ವಲ್ಪ ದಿನವೇ ಆಯ್ತಲ್ವ, ಈ ಥರ ಇಡಬಾರ್ದು ಅಂತ ಅಂದ್ಬಿಟ್ಟು ಇನ್ನು ದೇವರಿಗೆ ಮತ್ತೆ ಸ್ವಲ್ಪ ಪೂಜೆ ಮಾಡಿಕೊಂಡು ಮುಡಿ ಎಲ್ಲ ತೆಗೆದು ಕಟ್ಬಿಟ್ಟು ಇನ್ನು ಬೇಡ ಅಂತ ಅಂದ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ. ಹಾಗಾಗಿ ಕಳಶ ಏನೋ ಇಲ್ಲೇನು ಇಟ್ಕೋತಾ ಇಲ್ಲ. ಸೊ ದೀಪ ಇವು ಮಾತ್ರ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ, ಏನಕ್ಕೆ ಬಿಡು ಸುಮ್ಮನೆ ಅಂತಂದ್ಬಿಟ್ಟು. ಇನ್ನು ದೊಡ್ಡವರಲ್ವ ಅಜ್ಜಿ ಅಂದರೆ ಮನೆಯಲ್ಲಿ, ಹಾಗಾಗಿ ಅದನ್ನೆಲ್ಲ ಬೇಡ ಅಂದ್ಕೊಂಡು
ಕಲಶ ತೆಗೆದುಬಿಟ್ಟು ದೇವ್ರಿಗೆ ಮುಡಿ ಕಟ್ಟಿಟ್ಕೊಂಡಿದ್ದೀವಿ. ಇನ್ನು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ದೀಪ ಗಂಟೆ ಇವೆಲ್ಲ ಇರುತ್ತಲ್ಲ ಅವನ್ನೆಲ್ಲ ಅರೇಂಜ್ ಮಾಡಿಕೊಂಡು ನಾನು ನಿತ್ವಿ ಕೂತ್ಕೊಂಡು ಇಲ್ಲಿ ದೀಪ ಹಚ್ಕೋತಾ ಇದ್ದೀವಿ ದೇವ್ರಿಗೆ. ಎಷ್ಟೊಂದು ಪ್ಲೆಸೆಂಟಾಗಿ ಎಷ್ಟೊಂದು ಒಂದು ಒಳ್ಳೆ ವೈಬ್ ಬರ್ತಾ ಇದೆಯೋ. ನನ್ನ ನಿತ್ವಿ ಜೊತೆ ಈ ಥರ ಪೂಜೆ ಮಾಡಿಸಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಅವರು ಫುಲ್ ಇನ್ವಾಲ್ವ್ ಆಗಿಬಿಡ್ತಿದ್ದಾರೆ ಈ ನಡುವೆ ಪೂಜೆ ಮಾಡೋದ್ರಲ್ಲಿ. ನಾನು ಮಾಡ್ತೀನಿ ಅಂತ ಓಡಿ ಓಡಿ ಬಂದು ಕುತ್ಕೋತಾರೆ ದೇವ್ರ ಮನೆಯಲ್ಲಿ ಮಾಡಬೇಕು ಅಂತ. ಸೊ ಮಾಡಲಿ ಬಿಡಿ ಅಂತ ಹೇಳಿಬಿಟ್ಟು ನನ್ನ ಹತ್ರನೇ ಕೂರಿಸ್ಕೊಂಡು ಇನ್ನು ದೇವ್ರಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಕಡ್ಡಿ ಹಚ್ಚಿದ ತಕ್ಷಣ ಅವ್ರು ಏನು ಕೇಳ್ತಾರೆ ಗೊತ್ತಾ, ನನಗೆ ಕೊಟ್ಬಿಡಿ ನಾನೇ ಮಾಡ್ತೀನಿ, ನೀವೇನು ಬೇಡ ಮಾಡೋದು ಅಂತ ಹೇಳ್ತಾರೆ. ನಾನು ಎಲ್ಲಿ ತಗಿಸ್ಕೊಬಿಡ್ತಾರೋ ಅನ್ನೋ ಭಯಕ್ಕೆ ಅವ್ರ ಕೈ ಕೊಡ್ಲಿಕ್ಕೆ ಸ್ವಲ್ಪ ಭಯ ಪಡ್ತೀನಿ. ಬಟ್ ಅವ್ರು ಕೇಳೋದೇ ಇಲ್ಲ, ನಾನೇ ಮಾಡಬೇಕು ಅಂತ ಹಠ ಮಾಡ್ತಾರೆ. ಬಟ್ ಇರಲಿ ಅಂತ ಹೇಳಿಬಿಟ್ಟು ಇವತ್ತು ಅವ್ರ ಕೈಗೆ ಕೊಟ್ಟಿದ್ದೀನಿ. ಸೊ ನಾನು ತಿರುಗಿಸ್ತಾ ಇದ್ರೆ ಬೇಡ ಕೊಡಿ ನಾನೇ ಮಾಡಬೇಕು ಅಂತ ಹಠ ಮಾಡಿ ಕಿತ್ಕೊಬಿಟ್ರು. ಸರಿ ಆಯ್ತಲ್ವಾ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟು ಇನ್ನು ಪೂಜೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಟೆ. ನೋಡಿ ಎಷ್ಟೊಂದು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೋ. ಸೊ ಅವ್ರಿಗೂ ಫುಲ್ಲು ಇವಾಗ ಪೂಜೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಆಗಿಬಿಟ್ಟಿದೆ. ದಿನಾ ಪೂಜೆ ಮಾಡಿದ್ರೇ ಒಂಥರ ದಿನ ಕಳೆಯುತ್ತೆ ಅನ್ನೋ ಥರ. ಇನ್ನು ತುಳಸಿ ಗಿಡ ಹತ್ರನೂ ಸಾಂಬ್ರಾಣಿ ಕಡ್ಡಿ ಹಚ್ಕೊಂಡು ಇನ್ನು ಅಲ್ಲಿ ಪೂಜೆ ಮಾಡಿಕೊಂಡು ಸೂರ್ಯ ದೇವ್ರಿಗೂ ಪೂಜೆ ಮಾಡಿಬಿಟ್ಟು ಇನ್ನು ಒಳಗಡೆಗೆ ಬಂದ್ವಿ. ಇನ್ನು ಊಟ ಮಾಡೋಣ ಅಂಥೇಳಿ ಇವತ್ತು ಪಪ್ಪು ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಉಪ್ಪಿನಕಾಯಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪಿನಕಾಯಿ ಡಬ್ಬದಲ್ಲಿ ಖಾಲಿಯಾಗಿತ್ತು, ಅದನ್ನು ವಾಶ್ ಮಾಡಿಕೊಂಡು ಮತ್ತು ರೀಫಿಲ್ ಮಾಡ್ಕೋತಾ ಇದ್ದೀನಿ. ಉಪ್ಪಿನಕಾಯಿ ಇಲ್ದಿರೋ ಪಪ್ಪು ಅಟ್ಲೀಸ್ಟ್ ಕಂಪ್ಲೀಟೇ ಆಗೋಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ರೀಫಿಲ್ ಮಾಡ್ಕೊಬಿಟ್ಟು ಇನ್ನು ತಿನ್ನೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮುದ್ದೆ, ಹೀರೆಕಾಯಿ ಪಪ್ಪು, ಪಿಕ್ಕಲ್ಲು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮಾವಿನಕಾಯಿ ಪಿಕ್ಕಲ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಊಟ ಎಲ್ಲ ಮಾಡ್ಕೊಂಡಾದಮೇಲೆ ಇನ್ನು ನಿತ್ವಿನೂ ನಿದ್ದೆ ಮಾಡಿಸ್ಬಿಟ್ಟು ನಾನು ಬಟ್ಟೆ ಮಡ್ಚಿಡ್ಕೋತಾ ಇದ್ದೀನಿ. ಏನಂದರೆ ಸ್ವಲ್ಪ ಡೇ ಎಲ್ಲ ಸ್ವಲ್ಪ ಬ್ಯುಸಿಯಾಗೇ ಇರುತ್ತೆ. ಸೊ ಮತ್ತು ನಿತ್ವಿ ಎದ್ದಿದ್ದಾರೆ ಅಂದರೆ ಮತ್ತೇನು ಮಾಡ್ಕೊಳ್ಳಿಕ್ಕೆಲ್ಲ ಆಗಲ್ಲ, ಅವರೆಲ್ಲ ಕಿತ್ಬಿಡ್ತಾ ಇರ್ತಾರೆ. ಹಾಗಾಗಿ ಅವ್ರು ಮಲಗಿದಾಗ ಆದಷ್ಟು ಕೆಲಸ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಸೊ ಅದಕ್ಕೆ ಬಟ್ಟೆ ಎಲ್ಲ ಒಣಗಿತ್ತು ಆಲ್ರೆಡಿ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಬೇಗ ಒಣಗೋಗುತ್ತೆ ಬಟ್ಟೆ. ನಾನು ತೊಗೊಬಂದು ಎಲ್ಲ ಮಡಚಿ ಇಟ್ಕೋತಾ ಇದ್ದೀನಿ. ಇದೆಲ್ಲ ಮಡಚಿಬಿಟ್ಟು ನಾನು ಮತ್ತೆ ಕಬೋರ್ಡಲ್ಲಿ ಇಟ್ಕೊಬಿಡ್ಬೋದು ಅನ್ನೋ ಥರ. ಸೊ ಮಡ್ಚ್ಕೋತಾ ಇದ್ದೀನಿ. ಇಲ್ಲಿ ಏನು ಅಂತಂದರೆ ಫ್ರೈಡೇ ಈ ಥರ ಎಲ್ಲ ಪೂಜೆ ಮಾಡ್ಕೊಂಡೆಲ್ಲ ಕೆಲಸ ಆದಮೇಲೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊತೀವಿ ನೋಡಿ, ಅದು ಎಷ್ಟು ಒಳ್ಳೆ ಫೀಲ್ ಕೊಡುತ್ತೆ ನನಗೆ. ಸೊ ಪ್ರತಿದಿನ ಏನು ಈ ಥರ ಅಂದರೆ ಬೇರೆ ಡೇಸ್ ಎಲ್ಲ ಈ ಥರ ಇರೋಲ್ಲ, ಬಟ್ ಫ್ರೈಡೇನೇ ಏನೋ ಒಂಥರ ಸ್ಪೆಷಲ್, ಆ ದಿನಾಗೆ ಒಂದು ಸ್ವಲ್ಪ ಸ್ಪೆಷಲ್ ಇದೆ ಅನಿಸುತ್ತೆ. ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹಾಗೆ ಕೂತ್ಕೊಂಡಿದ್ರೆ ಏನೋ ಒಂಥರ ಪ್ಲೆಸೆಂಟ್ ಫೀಲ್ ಬರುತ್ತೆ. ಆ ಫೀಲ್ನ ಹೇಳಲಿಕ್ಕೂ ಆಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ನಾನು ಹಾಗೆ ಕೂತ್ಕೊಳ್ತಾ ಇನ್ನೇನು ಬಟ್ಟೆ ಎಲ್ಲ ಮಡ್ಚಿಟ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ನಮ್ಮ ನಿತ್ವಿ ಏನಾದರೂ ಎದ್ದಿದ್ದರೆ ಈ ಬಟ್ಟೆ ಎಲ್ಲ ಎಲ್ಲೆಲ್ಲಿ ಕಿತ್ತು ಬಿಸಾಕೋರೋ ಏನೋ. ಬಟ್ ಅವ್ರಿಗೆ ಅದು ಆಟ ಆಡೋದಲ್ವ, ಅವ್ರಿಗೇನು ಗೊತ್ತಾಗುತ್ತೆ ಹೇಳಿ, ಅವ್ರು ಅದನ್ನು ಆಟ ಆಡೋದು ಅಂತ ಅನ್ಕೋತಾರೆ. ಇನ್ನು ನಾನೆಲ್ಲ ಮಡ್ಚ್ಕೊಂಡು ಇನ್ನು ಕಬೋರ್ಡಲ್ಲೆಲ್ಲ ಇಟ್ಕೊಬಿಟ್ಟೆ. ನಿತ್ವಿ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೋ. ಇನ್ನು ಇವರೆಲ್ಲ ಮಲ್ಗಾದ್ಮೇಲೆ ಡ್ರ್ಯಾಗನ್ ಫ್ರೂಟ್ ಇತ್ತಲ್ಲ ಅದನ್ನು ತಿನ್ಕೊಂಡೆ. ಇನ್ನು ಈ ವಿಡಿಯೋ ನೋಡ್ತಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಮತ್ತೊಂದು ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಸೊ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀರೆಕಾಯಿ ಪಪ್ಪು ಕಂಪಲ್ಸರಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಬಾಯ್. ಮತ್ತೊಂದು ವ್ಲಾಗ್ ಮುಖಾಂತರ ಸಿಗೋಣ.